ओम सर्वेषां जनानां मूलभूतगुरवे पुरुषोत्तमाय नमः। विद्याभिमानिन्यै श्रिये नमः। लोकगुरवे ब्रह्मणे नमः। सर्वेभ्यो देवेभ्यो मुख्यव्याख्याकृद्भ्यः संशयच्छिद्भ्यश्च नमो नमः। श्रीगुरुभ्यो नमः। महाभारतस्य आश्वमेधिके पर्वणि अथातः प्रस्तूयमानः भागः द्व्यधिकः शततमः 102ನೇ भाग। तत्र वाविल्ले रामस्वामी शास्त्रिणां पाठे षडधिकः शततमः 106ನೇ अध्याय, वैष्णवपाठे द्व्यधिकः शततमः 102ನೇದು, टी.आर्. कृष्णाचार्याणां पाठे एकशताधिकः भागः अध्यायः अद्य प्रस्तूयते। गते दिवसे यथा गोकृते स्त्रीकृते विप्रकृते च शत्रून् हत्वा अथवा शत्रुभिः स्वयं हताः वा पुरुषाः देवकन्याभिः सेव्यमानाः देवलोकं यमलोकं वा यान्ति इत्यस्मिन् विषये गौरिति न केवलं धेनुः किन्तु सर्वाणि वेदादिशास्त्राण्यपि गावः इत्येव व्यवह्रियन्ते। एवं च शास्त्रसंरक्षणार्थं स्त्रीसंरक्षणार्थं ब्राह्मणसंरक्षणार्थं वा ब्राह्मणाः इति ज्ञानिनः भागवताः एव उच्यन्ते। एवं च भागवतधर्मरक्षणार्थं भागवतरक्षणार्थं वा ये शत्रून् घ्नन्ति अथवा तैरेव वा शत्रुभिः युधि स्वयं हताः रणाङ्गणे शेते जीवने वा रणाङ्गणे युद्धरूपे जयं वा प्राप्नुवन्ति अपजयं वा प्राप्नुवन्ति, तथापि धर्मसंरक्षणार्थं प्रयत्नस्य येभिः कृतत्वात् ते सर्वेपि सद्गतिभाञ्ज एव भवन्ति इति समाकर्ण्यत अयं भागः। अद्य भागे धर्मपुत्रः प्रहृष्टात्मा केशवात् जीवानां यमपुरमार्गं श्रुत्वा गमनं च श्रुत्वा पुनः एवमब्रवीत् इति श्रूयते। हे देवदेवेश दैत्यहन्तक, सदा सर्वैः देवैः स्तुत भवान् भवकरः संसारदायकः बन्धको भवपाशेन भवानेव सहस्रादित्य समप्रभः भवान् सर्वसंभवः भवान् धर्मज्ञः सर्वधर्मप्रवर्तकश्च अस्मिन् लोके मम पृच्छतः सर्वेषां दानानां फलं कथयस्व प्रभो इति प्रार्थयां बभूव। कानि दानानि दत्त्वा कस्मै पात्रभूताय ब्राह्मणाय दत्त्वा कीदृशं तपः कृत्वा तत्फलं कीदृशं प्राप्नोति। एवं धर्मपुत्रेण धीमता पृष्टः ऋषिकेशः
ಮಹೋದಯಾನ್ ಪುಣ್ಯಾನ್ ಏವಂ ಉವಾಚ. ಹೇ ರಾಜನ್, ಅವಹಿತಃ ಏಕಾಗ್ರಮನಾಃ ಭೂತ್ವಾ ಸರ್ವದಾನ ಫಲಂ ಶೃಣುಷ್ವ. ಇದಂ ತು ಸರ್ವದಾನ ಫಲಂ ಸರ್ವಪಾಪಘ್ನಂ ಉತ್ತಮಂ. ಅಸ್ಯ ಶ್ರವಣೇನೈವ ಸರ್ವೇಪಿ ಪುರುಷಾಃ ಸರ್ವಾಃ ಅಪಿ ಸ್ತ್ರಿಯಃ ನಷ್ಟಪಾಪಾಃ ಭವಿಷ್ಯಂತೆ ತೇಷಾಂ ಪಾಪಾನಿ ನಂಕ್ಷ್ಯಂತೆ ತತ್ಕ್ಷಣಾದೇವ ಪವಿತ್ರಾಃ ಪೂತಾಃ ಭವಂತೆ ಪಾಪಕರ್ಮರತಾಃ ಅಪಿ ಜನಾಃ ಪೂತಾಃ ಭವಂತೆ. ಧರ್ಮರಾಜನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ, ದಾನಗಳ ಫಲಗಳನ್ನ ನೀನು ಕೇಳಿದಂತೆ ನಾನು ಹೇಳ್ತಾ ಇದ್ದೇನೆ. ದಾನಗಳ ಫಲವನ್ನು ಕೇಳಿದರೆ ಅತ್ಯಂತ ಪಾಪಿಷ್ಠರು ಕೂಡ ಪಾಪಗಳನ್ನು ಕಳ್ಕೋತಾರೆ, ಪುಣ್ಯವನ್ನು ಪಡ್ಕೋತಾರೆ. ಮತ್ತೆ ಮಹಾಫಲಗಳನ್ನ ಪಡ್ಕೋತಾರೆ. ಆದ್ರಿಂದ ನಾನು ಈ ದಾನಗಳ ಫಲಗಳನ್ನ ನಿನಗೆ ಹೇಳ್ತೇನೆ, ಅದನ್ನು ಏಕಾಗ್ರಚಿತ್ತನಾಗಿ ಕೇಳುವಂತ ಧರ್ಮರಾಜನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ. ಈ ನೀರು ಅತ್ಯಂತ ಪವಿತ್ರವಾದದ್ದು, ಎಲ್ಲಾ ಜನರಿಗೂ ಕೂಡ ಆಧಾರಭೂತವಾದದ್ದು. ಅದನ್ನ ಯಾವತ್ತಾದ್ರೂ ಒಂದು ದಿವಸ ಆದ್ರೂ ದಾನ ಮಾಡಬೇಕು. ವಿತೃಷ್ಣಾ ಯತ್ರ ಗೌರ್ಭವೇತ್ ಅಂತ ಕೂಡ ಅದನ್ನ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ಆ ನೀರನ್ನು ಕುಡಿದು ಒಂದ್ಯಾವುದೋ ಗೋವು ಕೂಡ ಸಂತೋಷ ಪಟ್ರೆ ಸಪ್ತ ತಾರಯತೆ ಪೂರ್ವಾನ್, ನಮ್ಮ ಹಿಂದಿನ 7 ತಲೆಮಾರುಗಳನ್ನ ನಾವು ಮಾಡಿದಂತಹ ಆ ನೀರಿನ ದಾನ ಪವಿತ್ರಗೊಳಿಸ್ತದೆ ಅಂತ ಅದರ ವರ್ಣನೆ ಇದೆ. ಅದರಲ್ಲೂ ಹೀಗಲ್ಲಿ ವರ್ಣನೆ ಮಾಡಿದರೆ, ಭೂಮಾ ಉತ್ಪಾದಿತಂ ಜಲಂ, ನಮ್ಮದೇ ಭೂಮಿಯಲ್ಲಿ, ನಮ್ಮ ಒಡೆತನಕ್ಕೆ ಸಂಬಂಧಪಟ್ಟಂತಹ ಭೂಮಿಯಲ್ಲಿ ಹುಟ್ಟಿದಂತಹ ಸಿಕ್ಕುವಂತಹ ನೀರೇನಿದೆ ಅದು ಎಲ್ಲ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಉಪಯೋಗ ಆಗುವಂಥದ್ದಿರಬೇಕು ಅಂತ ವರ್ಣನೆ ಮಾಡ್ತಾರೆ. ಇದನ್ನೆಲ್ಲ ಕೆಲವು ಬಾರಿ ನಾವು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಅನೇಕ ಕಡೆ ನಮ್ಮಲ್ಲಿ ಗುಜರಾತ್, ರಾಜಸ್ಥಾನ ಮೊದಲಾದ ಕಡೆಗಳಲ್ಲಿ ಪಕ್ಷಿಗಳಿಗೆ ನೀರು ಸಿಗಲಿ ಅಂತ ಹೇಳಿ ಮನೆಗಳಲ್ಲಿ ಕಾಂಪೌಂಡ್ನ ಮೇಲೆ ಕೆಲವು ನೀರಿನ ಬುಟ್ಟಿಗಳನ್ನಿಟ್ಟು, ಹಾಗೆ ಕಾಳು ಕಡಿಗಳನ್ನಿಟ್ಟು ಅವಕ್ಕೆಲ್ಲ ನೀರಿನ ವ್ಯವಸ್ಥೆ ಮಾಡ್ತಾರೆ. ಅಂಥದೊಂದು ಪ್ರವೃತ್ತಿ ಮೇಲಿನ ಮೇಲೆ ನಡೀತಾ ಇರ್ತದೆ. ಕಾಳು ಕಡಿಗಳನ್ನು ತಂದು ದೊಡ್ಡ ದೊಡ್ಡ ಸಂಖ್ಯೆಯಲ್ಲಿ ಎಲ್ಲಿ ಪಾರಿವಾಳ ಮೊದಲಾದವುಗಳು ಇರ್ತವೆ ಅವಕ್ಕೆಲ್ಲ ಆಹಾರ ಹಾಕ್ತಾರೆ. ಭೂತಯಜ್ಞ, ಬಲಿಹರಣ ಮೊದಲಾದನ್ನ ಏನು ಮಾಡ್ತೀವಿ ಅದು ಆ ಪ್ರಾಣಿಗಳಿಗೆ ನಾವು ಆಹಾರ ಹಾಕುವುದ್ರ ಮತ್ತೊಂದು ರೂಪವೇ ಅದು. ಹಾಗೆ ನೀರನ್ನು ಕೂಡ ಕೊಡುವುದನ್ನು ಅಭ್ಯಾಸ ಮಾಡಬೇಕು. ನಮ್ಮ ಮನೆಯ ಸಮೀಪದಲ್ಲಿ, ಅದರಲ್ಲಿ ಸಣ್ಣ ಸಣ್ಣ ಮನೆಗಳು ಇದ್ದವರಲ್ಲದೆ ವಿಶಾಲವಾದ ಮನೆಗಳಿದ್ದವರು, ತೋಟ ಜಮೀನು ಇಂತಹ ಕಡೆಗಳಲ್ಲಿ ಬದುಕುವಂಥವ್ರು, ಅರಣ್ಯದ ಪರಿಸರದಲ್ಲಿ ಬದುಕುವಂಥವರಾಗಿದ್ದರೆ ಅನೇಕ ಪ್ರಾಣಿ ಪಕ್ಷಿಗಳಿಗೆಲ್ಲ ಈ ಥರದೊಂದು ಆಹಾರದ ವ್ಯವಸ್ಥೆಯನ್ನು ಅವರು ಮಾಡಬೇಕು. ಸ್ವಯಂ ಕೈಯಿಂದಾದರೂ ಕೆಲವು ಬಾರಿ ಕೊಡಬೇಕು. ಆ ಪಾನೀಯ ಅಂದ್ರೆ ನೀರಿನ ಗುಣ ಬಹಳ ದೊಡ್ಡದಿದೆ. ಈ ಯಮನ ಊರಿನಲ್ಲಿ ಪುಷ್ಪೋದಕಿ ಅಂತ ಹೆಸರಿನ ಒಂದು ಪರಮ ಪಾವನವಾದ ನದಿ ಇದೆ. ಆ ಜಗತ್ತಿನಲ್ಲಿ ನೀರನ್ನು ದಾನ ಮಾಡಿದವರಿಗೆ ಆ ಯಮಲೋಕದಲ್ಲಿರುವಂತಹ ನದಿ ಎಲ್ಲಾ ಕಾಮನೆಗಳನ್ನು ಕೊಡ್ತದೆ. ತಂಪಾದ ಅಮೃತಕ್ಕೆ ಸಮಾನವಾದ ನೀರಲ್ಲಿದೆ. ಬಾಯಾರಿಗೆ ಕಡಿಮೆ ಆಗ್ತದೆ ನೀರನ್ನು ಕುಡಿದ್ರೆ. ಆದರೆ ಬಾಯಾರಿದವನಿಗೆ ಒಂದು ಅನ್ನ ಕೊಟ್ಟರೂ ಬಾಯಾರಿಕೆ ಹೋಗೋದಿಲ್ಲ. ಆದ್ರಿಂದ ನೀರಿನ ದಾನವನ್ನು ಯಾವತ್ತೂ ಕೂಡ ಮಾಡಬೇಕು. ಈ ನೀರನ್ನುವುದು ಅಗ್ನಿಯ ಮೂರ್ತಿ ಅಂತ ವರ್ಣನೆ ಮಾಡ್ತಾರೆ. ಅಗ್ನೇರಾಪಹ ಅಂತ ಇರೋದ್ರಿಂದ ಅಗ್ನಿಯಿಂದ ಹುಟ್ಟಿದ್ದು ಈ ನೀರು ಅಂತ ಅದರ ಶಾಸ್ತ್ರದಲ್ಲಿ ಅದರ ವರ್ಣನೆ ಇದೆ. ಅಗ್ನೇರ್ ಮೂರ್ತಿ ಕ್ಷಿತೇರ್ ಯೋನಿ ಅಮೃತಸ್ಯ ಸಂಭವ. ನೀರು ಅಗ್ನಿಯಿಂದ ಹುಟ್ಟಿದೆ,
ಮತ್ತೆ ಭೂಮಿಗೆ ಕಾರಣವಾಗಿದೆ. ಅರ್ಧ ಪೃಥ್ವಿ ಅಂತ ತೈತ್ರಿಯ ಉಪನಿಷತ್ತು ಹೇಳ್ತದೆ. ಹೀಗೆ ಭೂಮಿಗೆ ಅದು ಕಾರಣ ಆಗಿದೆ. ಇದನ್ನೇ ಅಮೃತ ಅಂತ ಕರೀತಾರೆ. ಜೀವನಂ ಅಂತನೂ ನೀರಿಗೆ ಒಂದು ಶಬ್ದ ಇದೆ. ಜೀವನಂ ಭುವನಂ ವನಂ ಅಂತ. ಹೀಗೆ ನೀರು ಇದ್ರೆ ಎಲ್ಲ ಪ್ರಾಣಿಗಳು ಹುಟ್ಟುತ್ತವೆ. ಎಲ್ಲಿ ಒಂದು ತೇವಾಂಶ ಇರ್ತದೆ ಅಂಥ ಕಡೆಗಳಲ್ಲಿ ಎಲ್ಲ ಪ್ರಾಣಿಗಳು ಹುಟ್ಟೋದು. ಅದ್ಭಿ ಸರ್ವಾಣಿ ಭೂತಾನಿ ಜೀವಂತಿ ಪ್ರಭವಂತಿ ಚ. ಹುಟ್ಟಲಿಕ್ಕೂ ತೇವಾಂಶ ಬೇಕು. ಹುಟ್ಟಿದ ಮೇಲೆ ಅವುಗಳಿಗೆ ಬದುಕಲಿಕ್ಕೂ ಕೂಡ ನೀರಿನ ಆಸರೆ ಬೇಕೇ ಬೇಕು. ಅದರಿಂದ ಜಲದಾನ ಅಂತಂದ್ರೆ ಮಹಾ ವಿಶಿಷ್ಟವಾದ್ದು. ಅನ್ನದಾನ ಮಾಡಿದರೆ ಪ್ರಾಣದಾನ ಮಾಡಿದಂತೆಯೇ ಮಹಾಪುಣ್ಯ ಇದೆ. ಯಾಕಂದ್ರೆ ಜಗತ್ತಿನಲ್ಲಿ ಎಲ್ಲರೂ ಕೂಡ ಅನ್ನಗತ ಪ್ರಾಣರಾದವರು. ಎಷ್ಟು ದತ್ತಾ ಸ್ವಯಂ ಪ್ರಾಣಾಹ ಪ್ರಭವಂತಿ ಪುರುಷೋತ್ತಮ. ಹೀಗೆ ಅನ್ನದಾನಕ್ಕೊಂದು ಮಹಾ ಪುಣ್ಯ ಇದೆ. ಅನ್ನದಿಂದಲೇ ರಕ್ತ, ತೇಜಸ್ಸು ಎಲ್ಲವೂ ಕೂಡ ಹುಟ್ಟುತ್ತದೆ. ಅನ್ನದಲ್ಲಿಯೇ ಎಲ್ಲ ಪ್ರಾಣಿಗಳ ಜೀವನ ಆಧೃತ ಆಗಿದೆ. ಮನುಷ್ಯನ ಎಲ್ಲ ಆಂತರಿಕ ಗುಣಗಳು, ಬಾಹ್ಯ ಗುಣಗಳಿಗೂ ಕೂಡ ಅನ್ನವೇ ಆಧಾರ. ದೇವತೆಗಳು, ಮನುಷ್ಯರು, ತಿರ್ಯಗ್ಯೋನಿಗಳಲ್ಲಿ ಹುಟ್ಟಿದಂತಹ ಪ್ರಾಣಿಗಳು ಅವರೆಲ್ಲರೂ ಕೂಡ ಅನ್ನವನ್ನೇ ಅರ್ಥಾತ್ ಆಹಾರವನ್ನೇ ಅವಲಂಬಿಸಿಕೊಂಡು ಬದುಕಿವೆ. ಅನ್ನ ಅಂತನ್ನುವುದು ಅನ್ನಂ ಪ್ರಜಾಪತೇ ರೂಪಂ ಅನ್ನಂ ಪ್ರಜನನಂ ಸ್ಮೃತಂ. ಪ್ರಜಾಪತಿ ಅಂದ್ರೆ ಪರಮಾತ್ಮ. ಆ ಪರಮಾತ್ಮನ ಸನ್ನಿಧಾನ ಪಾತ್ರ ಅದು ಈ ಅನ್ನ ಅಂತನ್ನೋದು. ರುದ್ರಾದಿ ದೇವತೆಗಳು, ಪಿತೃಗಳು, ಅಗ್ನಿಗಳು ಎಲ್ಲರೂ ಕೂಡ ಅನ್ನದಿಂದ ಸಂತುಷ್ಟರಾಗ್ತಾರೆ. ಹಿಂದೆ ಪ್ರಜಾಪತಿ ಅನ್ನದಿಂದಲೇ ಎಲ್ಲಾ ಪ್ರಜೆಗಳನ್ನು ಕೂಡ ಸೃಷ್ಟಿ ಮಾಡಿದ. ಅನ್ನಾದ್ ಭವಂತಿ ಭೂತಾನಿ ಜಾತಾನಿ ಅನ್ನೇನ ವರ್ಧಂತೆ ಅಂತ ಹೀಗೆಲ್ಲ ಅದನ್ನು ವರ್ಣನೆ ಮಾಡ್ತಾರೆ. ತಸ್ಮಾದ್ ಅನ್ನಾತ್ ಪ್ರಜಾ ಸರ್ವಾಹ ಕಲ್ಪೇ ಕಲ್ಪೇ ಅಸೃಜತ್ ಪ್ರಭು. ತಸ್ಮಾದ್ ಅನ್ನಾತ್ ಪರಂ ದಾನಂ ನಭೂತಂ ನ ಭವಿಷ್ಯತೆ. ಅನ್ನದಾನಕ್ಕೆ ಸಮಾನವಾದ್ದು. ಆ ಕಾರಣದಿಂದ ಹಿಂದೆ ಯಾವುದೂ ಇರಲಿಲ್ಲ, ಮುಂದೂ ಇರೋದಿಲ್ಲ. ರಾಕ್ಷಸರು, ಗ್ರಹಗಳು, ನಾಗಗಳು ಎಲ್ಲರೂ ಕೂಡ ಈ ಆಹಾರ ದಾನದಿಂದ ಆಹಾರವನ್ನು ಒಂದಲ್ಲ ಒಂದು ರೀತಿಯಿಂದ ಅವಲಂಬಿಸಿರ್ತಾರೆ. ಆದ್ದರಿಂದ ಭಕ್ತಿ ಭಾವದಿಂದ ಕೂಡಿ ಈ ಒಂದು ದಾನವನ್ನು ಮಾಡಬೇಕು, ಅನ್ನದಾನವನ್ನು. ಯಾವತ್ತಾದರೂ ನಾವು ಒಂದು ಬಾರಿ ಅನ್ನದಾನ ಮಾಡಿದಾಗ ಪರಾನ್ನ ಅಂದ್ರೆ ನಾವು ಕೊಟ್ಟಂತಹ ಅನ್ನವನ್ನು ಭೋಗ ಮಾಡಿ ಇನ್ನೊಂದೇನಾದ್ರೂ ಪುಣ್ಯಕರ್ಮವನ್ನು ಯಾರಾದರೂ ಮಾಡಿದರೆ ಅವರು ಮಾಡಿದ ಆ ಪುಣ್ಯಕರ್ಮಕ್ಕೆ ಈ ವ್ಯಕ್ತಿಯು ಕೂಡ, ದಾನ ಮಾಡಿದಂತಹ ವ್ಯಕ್ತಿಯು ಕೂಡ ಭಾಗಿದಾರನಾಗ್ತಾನೆ. ಯಾಕಂದ್ರೆ ಈತ ಕೊಟ್ಟ ಅನ್ನದಿಂದಲೇ ಅವನು ಶರೀರದ ಬಲವನ್ನು ಬೆಳೆಸ್ಕೊಂಡಿದ್ದಾನೆ, ಮತ್ತೆ ಪುಣ್ಯಕರ್ಮಗಳನ್ನು ಮಾಡಿದ್ದಾನೆ. ಅವನ ಮನೆಯಲ್ಲಿ ಅನ್ನ ಇಲ್ಲದೇ ಇರಬಹುದು ಅಥವಾ ಅನ್ನ ಇರಬಹುದು, ಆದರೆ ನಾವು ಕೊಟ್ಟಂತಹ ಅನ್ನದಿಂದಲೂ ಕೂಡ ಅವನ ಶರೀರ ಪುಷ್ಟವಾಗಿದೆ. ಅದರ ಮೂಲಕ ಧರ್ಮ ಕಾರ್ಯವನ್ನು ಅವನು ಮಾಡಿದ್ದಾನೆ. ಹೀಗೆ ಅನ್ನದಾನಕ್ಕೊಂದು ಮಹಾಫಲ ಇದೆ. ಅನ್ನಸ್ಯ ಹಿ ತ್ರಯೋ ಭಾಗಾಹ ಭವಂತಿ ಪುರುಷೋತ್ತಮ. ಅನ್ನಕ್ಕೆ 3 ಭಾಗಗಳಿದೆ ಅಂತ ವರ್ಣನೆ ಮಾಡಿದ್ದಾರೆ. ಆ ಅನ್ನದ 3 ಭಾಗಗಳು ಯಾವುದು ಅಂತ ಇಲ್ಲಿ ಬಂದಿಲ್ಲ. ಅನ್ನಮಶಿತಂ ತ್ರೇಧಾ ವಿಭಜ್ಯತೆ ಅಂತ ಉಪನಿಷತ್ನಲ್ಲಿ ಏನು ಬಂದಿದೆ ಅದನ್ನೊಂದು ಬಾರಿ ನಾವು ಇಲ್ಲಿ ನೆನಪು ಮಾಡ್ಕೊಳ್ಬಹುದು. ಅದು ಸ್ಥೂಲ ಭಾಗ ಮಲವಾಗಿ, ಅದು ಮಧ್ಯಮ ಭಾಗ ರಕ್ತ ಮಾಂಸವಾಗಿ ಪರಿಣಮಿಸುತ್ತದೆ, ಅದರ ಸೂಕ್ಷ್ಮ ಭಾಗ ಮನಸ್ಸಾಗಿ ಪರಿಣಮಿಸುತ್ತದೆ ಅಂತಿದೆ. ಆದ್ರಿಂದಲೇ ನಾವು ಇವತ್ತು ಎಲ್ಲಿಯಾದರೂ ಒಂದು ಕಡೆ ಭೋಜನ ಮಾಡಿ ಬಂದು ಆ ಬಳಿಕ ಅನೇಕ ಧಾರ್ಮಿಕ ಕಾರ್ಯಗಳನ್ನು ದೈಹಿಕವಾಗಿ ಮಾಡ್ತೇವೆ, ಶ್ರವಣ ಮನನ ಪ್ರವಚನಾದಿಗಳನ್ನು ಮಾನಸಿಕವಾಗಿ ಮಾಡ್ತೇವೆ. ಹೀಗೆಲ್ಲ ಮಾಡಿದಾಗ ನಾವು ಮಾಡಿದಂತಹ ಧಾರ್ಮಿಕ ಕಾರ್ಯಗಳಲ್ಲಿ ಹಾಗೆ ಜ್ಞಾನ ಕಾರ್ಯಗಳಲ್ಲಿ ಒಂದು ಸ್ವಲ್ಪ ಪಾಲು ಆ ಅನ್ನದಾನ ಮಾಡಿದವನಿಗೂ ಕೂಡ ಹೋಗ್ತದೆ. ಯಾಕಂದ್ರೆ ಸೂಕ್ಷ್ಮ ಭಾಗವಾದ ಮನಸ್ಸಿನಿಂದಲೇ ನಾವು ಈ ಎಲ್ಲ ಕರ್ಮಗಳನ್ನು ಕೂಡ ಮಾಡಿದ್ದೇವೆ. ಹೀಗಿದು ನಮಗೆ ಅನ್ನ ಗತಿ ಇಲ್ಲ ಅಂತಲ್ಲ, ಆದರೂ ಯಾವುದೋ ಒಂದು ಸಂದರ್ಭದಲ್ಲಿ ಅವರಿಂದ ನಾವು ಅನ್ನ ಪಡ್ಕೊಂಡಿದ್ದೇವೆ. ಹಾಗೆ ಇನ್ನೊಂದು ಸಂದರ್ಭದಲ್ಲಿ ನಾವು ಅವರಿಗೆ ಅನ್ನದಾನ ಮಾಡ್ತೇವೆ. ಇದು ಜಗತ್ತಿನಲ್ಲಿ ಪರಸ್ಪರರು ಮಾಡ್ತಾ ಇರಬೇಕಾದಂತಹ ಒಂದು ಸಂಗತಿ ಅಂತ ಹೀಗರ್ಥ. ವಿಶೇಷತಃ ಯಾವುದೋ ಒಂದು ಜಾಗದಲ್ಲಿ ಹೋದಾಗ ನಮಗೆ ಶುದ್ಧವಾದಂತಹ ಅನ್ನದ ಕೊರತೆ ಇರಬಹುದು.
ಅಂತಹ ಸಂದರ್ಭದಲ್ಲಿ ನಮಗೆ ಭೋಜನದ ವ್ಯವಸ್ಥೆಯನ್ನು ಮಾಡಿ, ವಸತಿ ವ್ಯವಸ್ಥೆಯನ್ನು ಮಾಡಿ, ಆ ಪ್ರದೇಶದಲ್ಲಿ ನಮ್ಮ ಕೈಯಿಂದ ಆಗುವಂತಹ ಕಾರ್ಯಗಳನ್ನ ಆಗ ಮಾಡಿಕೊಟ್ಟವರು ಯಾರಿರ್ತಾರೆ ಅವರಿಗೊಂದು ವಿಶೇಷ ಫಲವೇ ಇದೆ. ಬ್ರಾಹ್ಮಣಾಯ ದರಿದ್ರಾಯ ಯಹ ಅನ್ನಂ ಸಂವತ್ಸರಂ ನೃಪ. ಒಂದು ವರ್ಷ ಕಾಲ ಆ ಅನ್ನದ ಕೊಟ್ರೆ ಅದು ಹೇಗೆ ಕೊಡಬೇಕು? ಪಾಕಭೇದ ವಿವರ್ಜಿತ. ಬಂದವರಿಗೆ ನಮ್ಮ ಮನೆಯವರಿಗೆ ಒಂದು ಆಹಾರ, ಬಂದವರಿಗೆ ಮತ್ತೊಂದು ಆಹಾರ ಅಂತ ಹೀಗೆಲ್ಲ ಅಲ್ಲಿ ಪಕ್ಷಪಾತ ಮಾಡಬಾರದು. ಯಾವುದೇ ರೀತಿಯಾದ ಪಕ್ಷಪಾತ ಇಲ್ಲದೇನೆ ದಾನ ಮಾಡಬೇಕು. ಇದನ್ನು ಹೀಗೆ ಮಾಡಿದರೆ ಅವನಿಗೆ ಮಹಾಫಲ ಇದೆ. ದಂಭಾಚಾರ ಇರಬಾರ್ದು, ಸುಳ್ಳಿರಬಾರ್ದು. ಸ್ವಧರ್ಮೇಣ ಅರ್ಜಿತ ಫಲಂ ತಸ್ಯ ಪುಣ್ಯ ಫಲಂ ಶೃಣು. ಅವನಿಗೆ ಮಹಾಪುಣ್ಯ ಇದೆ. 1,00,000 ವರ್ಷ ಕಾಲ ಎಲ್ಲಿ ಬೇಕಾದಲ್ಲಿ ಹೋಗಬಲ್ಲ, ಯಾವ್ದು ಬೇಕಾದ ರೂಪವನ್ನು ತಾಳಬಲ್ಲ. ದೇವಲೋಕದಲ್ಲಿ ಆ ದೇವತೆಗಳಿಂದ ಮೆಚ್ಚುಗೆಯನ್ನು ಪಡೆದವನು ಅಲ್ಲಿ ಪುಣ್ಯ ಕ್ಷೀಣ ಆದ್ಮೇಲೆ ನರಲೋಕದಲ್ಲಿ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ಮತ್ತೆ ನಮ್ಮ ಮನೆಯಲ್ಲೂ ಕೂಡ ಒಬ್ಬ ದರಿದ್ರನಾದಂತಹ ಬ್ರಾಹ್ಮಣನಿಗೆ ಅಗ್ರ ಭಿಕ್ಷಾವನ್ನ, ನಾವು ಊಟ ಮಾಡುವುದಕ್ಕಿಂತ ಮೊದಲು ಆತನಿಗೆ ಭಿಕ್ಷೆಯನ್ನು ಕೊಡಬೇಕು. ಅವನಿಗೆ 6 ತಿಂಗಳ ಕಾಲ ವಾರ್ಷಿಕ ಶ್ರಾದ್ದ ಮಾಡಿದ ಫಲ ಅವನಿಗಿದೆ ಅಂತ ವರ್ಣನೆ ಮಾಡ್ತಾರೆ. ಅದು ಅನುವಾದ ಹೀಗಾಗಬಹುದು: 6 ತಿಂಗಳ ಕಾಲ ಸತತವಾಗಿ ದರಿದ್ರನಾದ ಬ್ರಾಹ್ಮಣನಿಗೆ ಮೊದಲು ಭಿಕ್ಷೆಯನ್ನು ಕೊಟ್ಟು ಆಮೇಲೆ ಭೋಜನ ಮಾಡೋದು, ಅಥವಾ ವರ್ಷ ಪರ್ಯಂತವೂ ಕೂಡ ದಿನನಿತ್ಯವೂ ಶ್ರಾದ್ದ ಮಾಡೋದು. ಹಾಗೆ ಶ್ರಾದ್ದ ಮಾಡಿ ಬ್ರಾಹ್ಮಣನಿಗೆ ಭೋಜನ ಮಾಡಿಸುವಂತವನು, ಅವರಿಗೆ ಮಹಾಪುಣ್ಯ ಇದೆ. 1000 ಗೋವುಗಳನ್ನು ದಾನ ಮಾಡಿದ್ರಿಂದ ಬರುವ ಪುಣ್ಯ ಇದೆ. 1000 ಗೋವುಗಳನ್ನು ನಮಗೆ ದಾನ ಮಾಡ್ಲಿಕ್ಕೆ ಆಗದೇ ಇರಬಹುದು, ಆದರೆ 6 ತಿಂಗಳ ಕಾಲ ಅಗ್ರ ಭಿಕ್ಷೆಯನ್ನು ನೀಡುವುದರಿಂದ ಮಹಾಫಲ ಪ್ರಾಪ್ತ ಆಗ್ತದೆ. ವ್ಯಕ್ತಿಯೊಬ್ಬ ದೇಶಕಾಲ ದಣಿದಿದ್ದಾನೆ ಅಂಥ ವ್ಯಕ್ತಿಗೆ ಅವಶ್ಯವಾಗಿ ಈ ಅನ್ನದಾನಾದಿಗಳನ್ನ ಮಾಡಬೇಕು. ನಮ್ಮ ಪ್ರದೇಶಕ್ಕೆ ಅವನು ಬಂದು ಅನ್ನದಾತರು ಯಾರಿದ್ದಾರೆ ಈ ಜಗತ್ತಿನಲ್ಲಿ ಅಂತ ಅವನು ಹುಡುಕಬಹುದು. ಅಂತ ಬಂದವನಿಗೆ ಈ ಥರದ ಎಲ್ಲ ಅನ್ನವನ್ನ ಕೊಡಬೇಕು. ಅಧ್ವಶ್ರಾಂತಾಯ ವಿಪ್ರಾಯ ಕ್ಷುದಿತಾಯ ಅನ್ನಕಾಂಕ್ಷಿಣೆ ದೇಶಕಾಲಾಭಿಯಾತಾಯ ದೀಯತೆ ಪಾಂಡುನಂದನ. ಒಂದು ವೇಳೆ ಯಾರಾದರೂ ಕೇಳಿದಾಗಲೂ ನಾವು ಒಂದು ಅನ್ನದಾನ ಮಾಡದೆ ಹೋದ್ರೆ ಸಲುಬ್ಧೋ ನರಕಂ ಯಾತಿ ಕ್ರಿಮೀಣ ಕಾಲಸೂತ್ರಕಂ. ಅವ್ರು ಕೇಳಿದಾಗಲೂ ಕೂಡ ನಾವು ಅನ್ನದಾನ ಮಾಡದೆ ಹೋದ್ರೆ ಕಾಲಸೂತ್ರಕ ಅನ್ನುವ ನರಕಕ್ಕೆ ಹೋಗ್ತಾರೆ ಅಂತ ಒಂದ್ ಕಡೆ ವರ್ಣನೆ ಮಾಡ್ತಾರೆ. ಕಾಲಸೂತ್ರ ಅನ್ನೋ ನರಕಕ್ಕೆ ಹೋಗಿ ಅಲ್ಲಿ ದೀರ್ಘಕಾಲ ಸಂಕಟವನ್ನು 1,00,000 ವರ್ಷ ಕಾಲ ಸಂಕಟ ಅನುಭವಿಸಿ ಮತ್ತೆ ಭೂಲೋಕಕ್ಕೆ ಬಂದು ಅಲ್ಲಿ ನೀಚ ಜನ್ಮವನ್ನ ತಾಳ್ತಾನೆ. ತಸ್ಮಿನ್ ತುಷ್ಟೇ ನರಶ್ರೇಷ್ಠ ತುಷ್ಟಾಹ ಸ್ಯುಹು ಸರ್ವದೇವತಾಹ. ದಣಿದು ಬಂದಂಥವನು, ಅನ್ನವನ್ನು ಬಯಸುವಂಥವನು ನಮ್ಮ ಅನ್ನದಾನದಿಂದ ತುಷ್ಟನಾದ್ರೆ ಎಲ್ಲಾ ದೇವತೆಗಳು ಕೂಡ ಅವನಲ್ಲಿ ನೆಲೆ ಮಾಡಿಕೊಂಡಿರುವಂತಹ ಎಲ್ಲಾ ದೇವತೆಗಳು ತೃಪ್ತರಾಗ್ತಾರೆ. ಎಷ್ಟು ದೊಡ್ಡ ಹವಿಸ್ಸು ಉಪಯೋಗ ಮಾಡಿ ದೊಡ್ಡ ದೊಡ್ಡ ಯಜ್ಞಗಳನ್ನು ಮಾಡಿದ್ರು, ಬೇಕಾದಷ್ಟು ಹೂವು ಮತ್ತೆ ಗಂಧ ಇತ್ಯಾದಿಗಳನ್ನ ಅರ್ಪಣೆ ಮಾಡಿದ್ರು ಈ ಪುಣ್ಯ ಬರೋದಿಲ್ಲ. ಅತಿಥಿ ಪೂಜನ ಮಾಡಿದ್ರಿಂದ ಏನು ಅಗ್ನಿ ಶಾಂತ ಆಗ್ತದೆ, ಆ ಪುಣ್ಯ ಯಾವ ಯಜ್ಞದಿಂದಲೂ ಕೂಡ ಬರೋದಿಲ್ಲ. ಕೆಲವು ಪ್ರಸಂಗಗಳಲ್ಲಿ ಆ ಬ್ರಾಹ್ಮಣರಾದವರು ದಣಿದು ಮನೆಗೆ ಬಂದಾಗ ಅವನಿಗೆ ಏನು ದಾನ ಮಾಡ್ತೇವೆ, ಆ ದಾನದಿಂದ ಬರುವಂತಹ ಪುಣ್ಯ ಗೋದಾನ ಮಾಡಿದ್ರೂ ಕೂಡ ಬರೋದಿಲ್ಲ. ನತತ್ ಫಲಂ ಅವಾಪ್ನೋತಿ ತತ್ ಯತ್ಫಲಂ ವಿಪ್ರಭೋಜನಾತ್ ದ್ವಿಜ ಪಾದೋದಕ ಕ್ಲಿನ್ನ ಯಾವತ್ತಿಷ್ಠತಿ ಮೇದಿನಿ ತಾವತ್ ಪುಷ್ಕರ ಪಾತ್ರೇಣ ಪಿಬಂತಿ ಪಿತರೋ ಜಲಂ. ಬ್ರಾಹ್ಮಣನೊಬ್ಬ ಜ್ಞಾನಿಯಾದವನು ಮನೆಗೆ ಬಂದಿದ್ದಾನೆ.
ಅವನ ಪಾದ ತೊಳೆದು ಆತನನ್ನು ಸತ್ಕರಿಸಿ ಒಳಗೆ ಕರೆದು ಅನ್ನದಾನಾದಿಗಳನ್ನು ಮಾಡ್ತೇವೆ. ಆ ಜಾಗದಲ್ಲಿ ಏನೆಲ್ಲ ಒಂದಿಷ್ಟು ನೀರು ನಿಂತಿರ್ತದೆ, ಆ ನಿಂತ ನೀರು ಎಷ್ಟು ಹೊತ್ತು ಅಲ್ಲಿರ್ತದೋ ಅಷ್ಟು ಕಾಲ ಆ ಅವನ ಪಿತೃಗಳು, ಆ ದಾತವಿನ ಪಿತೃಗಳು ದೀರ್ಘಕಾಲ ನೀರನ್ನು ಪಡಿತಾರೆ ಪರಲೋಕದಲ್ಲಿ. ಅಂತ ಸುಖವನ್ನು ಅನುಭವಿಸ್ತಾರೆ ಅವರು. ಅನ್ನದಾನ ಮಾಡಿದವನ ಪಿತೃಗಳು ಕಮಲದ ಎಲೆಯಲ್ಲಿ ನೀರನ್ನು ಕುಡಿತಾರೆ. ಅದೊಂದು ತುಂಬಾ ವೈಭವದ ಸೇವೆ ಆಗ್ತದೆ ಆ ಪಿತೃಗಳಿಗೆ ಅಂತ ವರ್ಣನೆ ಮಾಡ್ತಾರೆ. ಬ್ರಾಹ್ಮಣನಿಗೆ ಆತಿಥ್ಯ ಮತ್ತು ಭಕ್ತಿಪೂರ್ವಕವಾದ ಸೇವಾ ಇದನ್ನೆಲ್ಲ ಮಾಡಿದರೆ 33 ಜನ ದೇವತೆಗಳು ಸಂಪ್ರೀತರಾಗ್ತಾರೆ, ಅವರು ಶುಶ್ರೂಷೆ ಮಾಡಿದಂತಾಗ್ತದೆ ಅಂತ ವರ್ಣನೆ ಇದೆ. ದೇವಾ ಶುಶ್ರೂಷಿತ ಸರ್ವೇ 33 ಭವಂತ್ಯುತ ಅಂತ. 33 ದೇವತೆಗಳು ಯಾರು ಅನ್ನೋದನ್ನ ಬೃಹದಾರಣ್ಯಕ ಉಪನಿಷತ್ತಿನ ಅನುಸಾರವಾಗಿ ಅದರ 5ನೇ ಅಧ್ಯಾಯದಲ್ಲಿ 33 ದೇವತೆಗಳನ್ನ ವರ್ಣನೆ ಮಾಡ್ತಾರೆ. ಅಥಹೀನಂ ವಿದಗ್ಧ ಶಾಕಲ್ಯ ಪಪ್ರಚ್ಛ ಅಂತ. ಈ ವಿದಗ್ಧ ಅನ್ನುವನು ಯಾಜ್ಞವಲ್ಕ್ಯರನ್ನ ಪ್ರಶ್ನೆ ಮಾಡ್ತಾನೆ. ಕಚಿ ದೇವಾಹ ಯಾಜ್ಞವಲ್ಕ್ಯೇತಿ, ದೇವತೆಗಳು ಎಷ್ಟು ಜನ ಇದ್ದಾರೆ ಅವರ ವರ್ಣನೆ ಮಾಡಿ ಅಂತ ಕೇಳ್ತಾನೆ. ಸಹೋವಾಚ ಮಹಿಮಾನ ಏವ ಯೇಷಾಮೇತೆ 33 ಏವ ದೇವಾಹ ಐತೆ. 33 ಜನ ದೇವತೆಗಳು ಶ್ರೇಷ್ಠರಾಗಿದ್ದಾರೆ ಎಲ್ಲ ದೇವತೆಗಳಲ್ಲಿ. ಇನ್ನು ಉಳಿದವರೆಲ್ಲರೂ ಕೂಡ ಈ 33 ದೇವತೆಗಳ ಪರಿವಾರವೇ ಆಗಿದ್ದಾರೆ. ಅವರು ಯಾರು ಅಂದ್ರೆ ಅಷ್ಟೌ ವಸವಃ 8 ಜನ ವಸುಗಳು, ಏಕಾದಶ ರುದ್ರರು, 12 ಆದಿತ್ಯರು, ಇಂದ್ರಶ್ಚೈವ ಪ್ರಜಾಪತಿಸ್ಥ 33 ವಾಯುವಿನ ಪುತ್ರನಾದಂತಹ ಇಂದ್ರ ಮತ್ತೆ ಇಂದ್ರನ ಪುತ್ರನಾದಂತಹ ಜಯಂತ, ಇವರಿಬ್ರು ಕೂಡ 32ನೇ ಮತ್ತು 33ನೇ ದೇವತೆಗಳು ಅಂತ ಹೀಗೆ ವರ್ಣನೆ ಮಾಡ್ತಾರೆ. ಅಷ್ಟ ವಸುಗಳು ಅಂದ್ರೆ ಅಗ್ನಿ ಮೊದಲಾದಂತಹ 8 ವಸುಗಳಲ್ಲ. ಇಲ್ಲೊಂದು ಬೇರೆನೇ ಲೆಕ್ಕಾಚಾರ ಇದೆ. ಗರುಡನಿಗೆ ಅಗ್ನಿ ಅಂತ ಹೆಸರು. ಅಗ್ನಿಶ್ಚ ಪೃಥ್ವೀಚ ವಾಯುಶ್ಚ ಅಂತರಿಕ್ಷಂಚ ಆದಿತ್ಯಶ್ಚ ಜೌಶ್ಚ ಚಂದ್ರಮಾಶ್ಚ ನಕ್ಷತ್ರಾಣಿಚ ಏತೇ ವಸವಃ ಅಂತ ಉಪನಿಷತ್ತೇ ಹೇಳಿದೆ. ಅಲ್ಲಿ ಅಗ್ನಿ ಅಂದ್ರೆ ಯಾರು? ಅಗ್ನಿ ಅಂದ್ರೆ ಗರುಡ. ಆ ಗರುಡನಿಗೆ ಪ್ರತಿಭಾ ಅಂತನೂ ಹೆಸರಿದೆ. ಅವನ ಪತ್ನಿಗೆ ಪೃಥ್ವಿ ಅಂತ ಹೆಸರು. ಮುಖ್ಯ ಪ್ರಾಣನಿಗೆ ವಾಯು ಅಂತ ಹೆಸರು. ವಾಯುಪತ್ನಿಯಾದ ಶ್ರದ್ಧಾದೇವಿಗೆ ಭಾರತೀ ದೇವಿಗೆ ಅಂತರಿಕ್ಷ ಅಂತ ಹೆಸರು. ಸದಾಶಿವನಿಗೆ ಆದಿತ್ಯ ಅಂತ ಹೆಸರು. ಪಾರ್ವತಿಗೆ ದ್ಯೌಹು ಅಂತ ಹೆಸರು. ನಕ್ಷತ್ರ ಅಂದ್ರೆ ಇಂದ್ರ, ಚಂದ್ರ ಅಂದ್ರೆ ಕಾಮ. ಹೀಗೆ ಈ 8 ದೇವತೆಗಳು ವಸುಗಳು ಅಂತ ಕರೆಸ್ಕೊಂಡಿದ್ದಾರೆ. ರುದ್ರರು ಯಾರು? ದಶ ಇಮೇ ಪುರುಷೇ ಪ್ರಾಣಾಹ ಆತ್ಮ ಏಕಾದಶ, 11 ಜನ ರುದ್ರರಿದ್ದಾರೆ. ಅವ್ರು ಯಾರು ಅಂದ್ರೆ 5 ಜ್ಞಾನೇಂದ್ರಿಯಗಳ 5 ಕರ್ಮೇಂದ್ರಿಯಗಳ ದೇವತೆಗಳು ಮತ್ತು 11ನೇವನಾದಂತಹ ಬುದ್ಧಿಯ ಅಭಿಮಾನಿಯಾದಂತಹ ಬೃಹಸ್ಪತಿ, ಇವರೇ ರುದ್ರರು. ಇವ್ರು ಯಾಕೆ ರುದ್ರರು ಅಂದ್ರೆ ನಮ್ಮನ್ನು ಅಳುವಂತ ಮಾಡ್ತಾರೆ. ದೇಹವನ್ನು ಬಿಟ್ಟು ಹೋಗುವಾಗ, ಇವರೆಲ್ಲರೂ ದೇಹವನ್ನು ಬಿಟ್ಟು ಹೋಗುವಾಗ ನಾವು ಅಳುವಂತಾಗ್ತದೆ. ನಮ್ಮನ್ನು ಅಳಿಸುವುದರಿಂದ ಅವರೇ ರುದ್ರರು. ಹಿಂದಿನವರು ವಸುಗಳು ಅಂತ ಕರೆಸ್ಕೊಂಡಿದ್ದಾರೆ. ಯಾಕೆಂದ್ರೆ ಅವರು ವಾಸ ಮಾಡುವವರಲ್ಲಿ ಶ್ರೇಷ್ಠರು. ಜಗತ್ತೆಲ್ಲವೂ ಅವರಲ್ಲಿ ಸುರಕ್ಷಿತವಾಗಿ ಇದೆ. ಏತೇಷು ಹಿ ಇದಂ ವಸು ನಿಹಿತಂ. ಸುರಕ್ಷಿತವಾಗಿ ಜಗತ್ತೆಲ್ಲವೂ ಈ 8 ಜನ ವಸುಗಳಲ್ಲಿ ವಾಸ ಮಾಡಿಕೊಂಡಿರುವುದರಿಂದ ಅವರನ್ನು ವಸು ಅಂತಾರೆ. ಹಾಗೆ ಈ 11 ಜನ ರುದ್ರರಿದ್ದಾರೆ. ವಾಯುಪುತ್ರರಾದ ಪ್ರಾಣ ಮೊದಲಾದವರು 5 ಕರ್ಮೇಂದ್ರಿಯ 5 ಜ್ಞಾನೇಂದ್ರಿಯಗಳ ದೇವತೆಗಳಾಗಿದ್ದಾರೆ. ಬುದ್ಧಿಗೆ ಅಭಿಮಾನಿಯಾದಂತಹ ಬೃಹಸ್ಪತಿ 11ನೇವನಾಗಿದ್ದಾನೆ. ಆದಿತ್ಯರು ಯಾರು ಅಂದ್ರೆ ಒಂದು ವರ್ಷಕ್ಕೆ 12 ತಿಂಗಳುಗಳಿವೆ. 12 ತಿಂಗಳಿಗೆ 12 ಆದಿತ್ಯರೇ ಅಭಿಮಾನಿಗಳಾಗಿದ್ದಾರೆ. ಆದ್ರಿಂದ ಇವರಿಗೆ ಆದಿತ್ಯ ಅಂತ ಹೆಸರು.
ಇಂದ್ರ ಮತ್ತು ವಿಷ್ಣು ಇವರಿಬ್ಬರನ್ನು ಬಿಟ್ರೆ ಉಳಿದವರೆಲ್ಲರೂ ಕೂಡ ಅಂತ ಅವರು ವರ್ಣನೆ ಮಾಡ್ತಾರೆ. ಮಾಸಾಭಿಮಾನಿನೋ ಏತು ಯಮಚಂದ್ರ ಯುತಾದ್ವಿಷಟ್ ಧಾತೃರ್ಯಮಾದ್ಯ ಆದಿತ್ಯಾಹ ಇಂದ್ರ ವಿಷ್ಣು ವಿನಯವತು ಅಂತ ಭಾಷ್ಯದಲ್ಲಿದೆ, ಬೃಹದಾರಣ್ಯಕ ಭಾಷ್ಯದಲ್ಲಿ. ಇಂದ್ರ ಮತ್ತು ವಿಷ್ಣು ಇವರಿಬ್ಬರನ್ನು ಬಿಟ್ರೆ ಮಾಸಾಭಿಮಾನಿಗಳಾದಂತಹ ಧಾತೃ ಅರ್ಯಮ ಈ ಮೊದಲಾದ 10 ಜನ ದ್ವಾದಶ ಆದಿತ್ಯರಲ್ಲಿ ಸೇರಿದವರು, ಅವರ ಜೊತೆಗೆ ಯಮ ಮತ್ತು ಚಂದ್ರ ಇಬ್ಬರನ್ನು ಇಟ್ಕೊಳ್ಬೇಕು. ವಿಷ್ಣು ಮತ್ತು ಇಂದ್ರರು ಪರಿತ್ಯಾಜ್ಯರು. ಯಾಕೆಂದ್ರೆ ಇಂದ್ರ ನಕ್ಷತ್ರ ಎಂಬ ಶಬ್ದದಿಂದ ವಸುಗಳಲ್ಲಿ ಪರಿಗಣಿತ ಆಗಿದ್ದಾನೆ. ಇಂದ್ರ ಅಂತೂ ಯಾರಿಗೂ ಅವನು ಪರಿವಾರ ದೇವತೆ ಅಲ್ಲ. ಆದ್ರಿಂದ ಆ ಇಂದ್ರ ಮತ್ತು ವಿಷ್ಣುಗಳನ್ನು ಬಿಡಬೇಕು. ಯಮ ಮತ್ತು ಚಂದ್ರರನ್ನ ಈ 10 ಜನ ಆದಿತ್ಯರ ಜೊತೆಗೆ ಸೇರಿಸ್ಕೋಬೇಕು. ಅವರೇ ದ್ವಾದಶ ಆದಿತ್ಯರು. ಇಂದ್ರ ಯಾರು ಮತ್ತೆ ಪ್ರಜಾಪತಿ ಯಾರು? 32ನೇ ಮತ್ತು 33ನೇ ದೇವತೆ ಅಂದ್ರೆ ಸಿಡಿಲಿನ ಅಭಿಮಾನಿಯೇ ಇಂದ್ರ, ಯಜ್ಞಾಭಿಮಾನಿಯೇ ಪ್ರಜಾಪತಿ. ಸ್ತನಯತ್ನೋರ್ ಅಭಿಮಾನಿ ವಾಯುರಸ್ತು ಇಂದ್ರ ಉಚ್ಯತೆ. ಈ ವಸುಗಳಲ್ಲಿ ಅಂತರ್ಗತನಾದಂತಹ ಇಂದ್ರ ಏನಿದ್ದಾನೆ ಅವನೇ ಇನ್ನೊಂದು ರೂಪದಿಂದ ವಾಯುಪುತ್ರನಾಗಿ ಈ ಸಿಡಿಲಿಗೆ ಅಭಿಮಾನಿಯಾಗಿದ್ದಾನೆ. ಅವನೇ ವಜ್ರಾಯುಧಕ್ಕೂ ಕೂಡ ಅಭಿಮಾನಿಯಾಗಿ ಅಶನಿ ಅಂತ ಕರೆಸ್ಕೊಂಡಿದ್ದಾನೆ. ಇಂದ್ರನ ಮಗ ಜಯಂತನೇ ಯಜ್ಞ, ಅವನೇ ಪಶುಗಳ ಅಭಿಮಾನಿಯಾಗಿ ಪಶು ಅಂತ ಕರೆಸ್ಕೊಂಡಿದ್ದಾನೆ. ಪ್ರಜಾಪತಿ ರೀತಿ ಹೀಗೆ ಇಂದ್ರ ಮತ್ತು ಪ್ರಜಾಪತಿಗಳು, ಇಂದ್ರ ಮತ್ತು ಜಯಂತ ಇವರಿಬ್ರು 32ನೇ ಮತ್ತು 33ನೇ ದೇವತೆಗಳು ಅಂತ ವರ್ಣನೆ ಮಾಡ್ತಾರೆ. ವಾಯುಪುತ್ರ ಆದವನು ಇಂದ್ರ ಅಂತ ನಾವು ಹೇಳಿದ್ವಿ. ಈಗ ಈ ದೇವರಾಜನ ಅಂತ ಇಂದ್ರನನ್ನೇ ಇಲ್ಲಿ ತಗೊಂಡ್ವಿ. ಅವನು ಅಷ್ಟವಸುಗಳಲ್ಲೂ ಇದ್ದಾನೆ, ಇನ್ನೊಂದು ರೂಪದಿಂದ ಈ 32ನೇ ದೇವತೆಯು ಕೂಡ ಆಗಿದ್ದಾನೆ, ಸಿಡಿಲಿಗೆ ಅಭಿಮಾನಿ ಅಂತ ನಾವು ನೋಡಿದ್ವಿ. ಆದ್ರೆ ಅದನ್ನ ಇಂದು ವಾಯುವಿನ ಪುತ್ರ ಅಂದ್ರೆ ಇಂದ್ರನ ತಗೊಳ್ಬಾರದು, ವಿಶ್ವಕ್ಸೇನನ್ನು ತಗೊಳ್ಬೇಕು ಅಂತ ಬನ್ನಂಜೆ ಗೋವಿಂದಾಚಾರ್ಯ ಹೇಳ್ತಾರೆ. ಅದೊಂದು ವ್ಯತ್ಯಾಸ ಇದೆ. ಅಂತೂ ಈ 33 ಜನ ದೇವತೆಗಳು ಇವರೆಲ್ಲರೂ ಕೂಡ ನಮ್ಮ ಸೇವೆಯನ್ನ ಸ್ವೀಕಾರ ಮಾಡ್ತಾರೆ. ಬ್ರಾಹ್ಮಣನಿಗೆ ಪೂಜೆ ಮಾಡಿದ್ರೆ ಇವರೆಲ್ಲರಿಗೂ ಪೂಜೆ ಮಾಡಿದಂತಾಗ್ತದೆ ಅಂತ ಅದರ ಅರ್ಥ. ಈ ದೇವತೆಗಳು ಮುಖ್ಯ ಪ್ರಾಣ ಮತ್ತು ಭಾರತೀ ದೇವಿಯ ಅಧೀನರಾಗಿದ್ದಾರೆ. ಏವಂ ಪ್ರಾಧಾನ್ಯತಃ ದೇವಾ 33 ಪ್ರಕೀರ್ತಿತಾ 33 ದೇವತೆಗಳನ್ನು ಹೇಳ್ತಾರೆ. ಇಂದ್ರಿಯಾಭಿಮಾನಿಗಳಾದಂತಹ ವಾಯುಪುತ್ರರಾದ ದೇವತೆಗಳನ್ನು ಹೇಳಿದ್ದರಿಂದ ದಶ ಪ್ರಾಣರು ಅಂತ ಏನು ಬಂತು, ಅದೇ ಗುಂಪಿನಲ್ಲಿ ದಕ್ಷ ಮತ್ತು ಅಗ್ನಿಗಳು ಸೇರ್ತಾರೆ. ಆದ್ರಿಂದ ಅವರನ್ನೆಲ್ಲರನ್ನೂ ಪ್ರತ್ಯೇಕವಾಗಿ ಹೇಳಲಿಲ್ಲ. ಎಲ್ಲಾ ಏಕಾದಶಿ ರುದ್ರರು, ನಾವು ಬೇರೆ ಕಡೆ ಅಷ್ಟವಸುಗಳು ಮತ್ತೆ ಏಕಾದಶಿ ರುದ್ರರು ಅಂತೆಲ್ಲ ನೋಡ್ತೇವಲ್ಲ, ಅವರೆಲ್ಲ ಶಿವನಲ್ಲೇ ಸೇರಿ ಹೋಗಿದ್ದಾರೆ. ಆದ್ರಿಂದ ಶಿವನನ್ನು ಇಲ್ಲಿ ಪರಿಗಣನೆ ಮಾಡುವುದರಿಂದ ಮತ್ತೆ ಅವರನ್ನು ಹೇಳಲಿಲ್ಲ. ಅನಿರುದ್ಧ ತನ್ನ ತಂದೆಯಾದ ಕಾಮನಲ್ಲಿ ಅಂತರ್ಭಾವ ಹೊಂದಿರುವುದರಿಂದ ಅವನನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ. ಇಂದ್ರನ ಮಗ ಜಯಂತ ಅವನು ಮನುವಿಗಿಂತ ಕಡಿಮೆ, ಆದ್ರೆ ಮನುವಿನ ಆವೇಶವುಳ್ಳವನು. ಆದ್ರಿಂದ 33ರಲ್ಲಿ ಅವನನ್ನು ಪರಿಗಣನೆ ಮಾಡಿದ್ದಾರೆ. ಆದ್ರಿಂದ ಮನುವನ್ನು ಪ್ರತ್ಯೇಕವಾಗಿ ಹೇಳಲಿಲ್ಲ. ಅಶ್ವಿನಿ ದೇವತೆಗಳು, ನಿವೃತ್ತಿ, ಕುಬೇರ, ವಿನಾಯಕ ಇವರೆಲ್ಲರೂ ಕೂಡ ಅರ್ಯಮ ಎಂಬ ಆದಿತ್ಯನಲ್ಲಿ ಇದ್ದಾರೆ, ವಿಶೇಷ ಆವೇಶವನ್ನು ಹೊಂದಿದ್ದಾರೆ. ಆದ್ರಿಂದ ಅರ್ಯಮ ಮೊದಲಾದ ಆದಿತ್ಯರನ್ನು ಹೇಳಿದ್ರಿಂದ ಅಶ್ವಿನಿ ದೇವತೆಗಳು ಎಲ್ಲರನ್ನೂ ಪರಿಗಣನೆ ಮಾಡಿದಂತಾಯಿತು. ಹೀಗೆ ಅನೇಕ ದೇವತೆಗಳನ್ನೆಲ್ಲ ಇಲ್ಲೇ ನಾವು ಸೇರಿಸಿ ಬಿಟ್ಟಿದ್ದೇವೆ. ಅದರಿಂದ 33 ದೇವತೆಗಳು ಅಂತ ಹೇಳುವುದು ಸಂಖ್ಯೆ ದೃಷ್ಟಿಯಿಂದ 33 ಆದರೂ ಕೂಡ ಅನುಸಂಧಾನ ದೃಷ್ಟಿಯಿಂದ ಅವರೆಲ್ಲರೂ ಕೂಡ ಅನೇಕ ದೇವತೆಗಳನ್ನೆಲ್ಲ ಆ ವಿಭಾಗ, ಆ ವರ್ಗೀಕರಣ ಒಳಗೊಂಡಿದೆ. ಈ ಎಲ್ಲ ದೇವತೆಗಳಿಗೂ ನಿಯಾಮಕರಾಗಿ ಅವರ ಅಂತರ್ಯಾಮಿಯಾಗಿ ಲಕ್ಷ್ಮೀ ಸಮೇತನಾದಂತಹ ನಾರಾಯಣ ಇದ್ದಾನೆ. ಹಾಗಾಗಿ ಬ್ರಾಹ್ಮಣನೊಬ್ಬನಿಗೆ ಅನ್ನದಾನ ಮಾಡಿದರೆ ಈ ಥರದ ಸಕಲ ದೇವತಾಗಣಗಳ ಆರಾಧನೆಯನ್ನು ಕೂಡ ಮಾಡಿದಂತಾಗ್ತದೆ ಅಂತ ನಾವು ತಿಳ್ಕೊಳ್ಬಹುದು. ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತವಾಗಿದೆ.